ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗರ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಸೂಪರ್. ಗೈಸ್, ಇಷ್ಟು ದಿನ ವ್ಲಾಗ್ ಏನಕ್ಕೆ ಬಂದಿರಲಿಲ್ಲ ಅಂದಿದ್ರೆ ಎಕ್ಸಾಮ್ಸ್, ಅದರಿಂದ ಈ ವ್ಲಾಗು ಎಕ್ಸಾಮ್ಗಿಂತ ಮುಂಚೆನೇ ಮಾಡಿದೆ. ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದರಿಂದ ವ್ಲಾಗ್ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಶಾರ್ಟ್ಸ್ ಅಪ್ಲೋಡ್ ಮಾಡ್ಕೊಂಡಿದ್ದೆ. ಇವಾಗ ನಮ್ಮದು ಲಿಖಿತ್ತು ಇವತ್ತು ಅವ್ರ ಕಾಲೇಜಲ್ಲಿ ರಿಹರ್ಸಲ್ ಏನೋ ಇದೆಯಂತೆ, ಸ್ಟೇಜ್ ರಿಹರ್ಸಲು. ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನಮ್ಮ ಆರ್ಷಿ ಸ್ಕೂಲ್ಗೆ ಹೋಗಿ ಅಲ್ಲಿ ಒಂದು ಫೈರ್ ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ತಗೊಬರ್ಬೇಕು. ಇದೆ ನೋಡಿ ಮಾರ್ಷಿ ಸ್ಕೂಲು. ಏನು ಜೋರ ಮಾತಾಡ್ತಾರೆ. ಹೋದ ವರ್ಷ ಇಲ್ಲೆಲ್ಲ ಕೊರಿಯೋಗ್ರಫಿ ಮಾಡೋಕ್ಕೆ ಬಂದಿದ್ದೆ ಗೈಸ್ ನಾನು. ಇಲ್ಲೇ ದೀಪಣ್ಣವರೆಲ್ಲ ಇರೋದು. ಗೈಸ್, ಇವಾಗ ಜಸ್ಟು ಈಸ್ಕಂಡಿ ಪ್ರಾಪರ್ಟಿನ JCNಗೆ ಬಂದಿದ್ದೀವಿ. JC ಕಾಲೇಜಿಗೆ ಬಂದಿದ್ದೀವಿ. ಇಲ್ಲೇ JCN ಇವೆಂಟ್ ಇರೋದು ಗೈಸ್. ಈಗ ರೈಸ್ ತಿನ್ಕೊಂಡು ಹೋಗೋಣ ಮತ್ತೆ. ಗೈಸ್ ನೋಡಿ, ಡ್ಯಾನ್ಸ್ ಹೋದೆ ಅಲ್ಲೇ ಮಾಡ್ತಾಯಿದ್ದಾನೆ ನೋಡಿ ಲಿಖಿತು. ಡ್ಯಾನ್ಸ್ ಗಿನ್ನೆಲ್ಲ ನೋಡ್ಕೊಂಡು ಸಿಗ್ತೀನಿ ಗೈಸ್ ನಿಮಗೆ. ಗೈಸ್, ಇವತ್ತು ತಾರಸಿ ಹಾಕಕ್ಕೆ ಬಂದವ್ರೆ. ನಮ್ಮ ಊರಲ್ಲಿ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳಿದ್ವರ, ಅಲ್ಲಿ ಎಲ್ಲ ಇದೆಲ್ಲ ಕಟ್ಬಿಟ್ಟು ತಾರಸಿ ಎಲ್ಲ ಹಾಕ್ತಾಯಿದ್ರು ಫುಲ್ಲು. ಅದಕ್ಕೆಲ್ಲರೂ ಬಂದಿದ್ರು. ಮೇಲ್ಗಡೆ ಫುಲ್ ತಾರಸಿ ಹಾಕಂದ್ಮೇಲೆ ತಾರಸಿ ಡ್ರೈ ಹಾಕೋಕೆ 1 ತಿಂಗಳು ಬೇಕಲ್ಲ ಗೈಸ್. 1 ತಿಂಗಳಾದಮೇಲೆ ಬಿಚ್ಚೋದು. ಗೈಸ್ ನೋಡಿ, ಕಬ್ಬಣ ಎಲ್ಲ ಕಟ್ಟವ್ರು. ಇವಾಗ ಒಂಚೂರು ಮೂಲೆಯಲ್ಲಿ ಕಟ್ತವ್ರೆ ನೋಡಿ. ತಾರಸಿ ಹಾಕೋಕ್ಕೆ, ಕಾಂಕ್ರೀಟ್ ಹಾಕೋಕ್ಕೆ ಮಿಷಿನ್ ಎಲ್ಲ ಬಂದಿದೆ. ಫುಲ್ಲು ಮಿಷಿನ್ ಎಲ್ಲ ಬಂದೈತಲ್ಲ. ಕಾಂಕ್ರೀಟ್ ಹಾಕ್ಬಿಟ್ಟು ತಾರಸಿ ಹಾಕ್ಬಿಟ್ಟು ಮನೆ ಕಟ್ಟಿಸ್ಬಿಡೋದೆ ಗೈಸ್.
ಗೈಸ್ ಅದು ಕಾಂಕ್ರೀಟ್ ಹಾಕೋದು ನೋಡೋಕ್ಕೆ ಸೋ ಸ್ಯಾಟಿಸ್ಫೈಯಿಂಗ್ ಅಲ್ವಾ ಗೈಸ್.